Third heading, find the smallest number by which each of the following numbers must be divided to obtain a perfect cube. ಓಕೆ, ಈ ಕ್ವಶನ್ಸ್ ಕೊಟ್ಟಿದ್ದಾನೆ. ಓಕೆ, ಇದು ಎದರಿಂದ ಡಿವೈಡ್ ಮಾಡಿದ್ರೆ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅದನ್ನ ಯಾವ ಥರ ಮಾಡ್ಬೇಕು ನೋಡಿ. ಕೊಟ್ಟಿರೋ ನಂಬರ್ ಏನು? 81. ಓಕೆ, ಇದನ್ನ ಡಿವೈಡ್ ಮಾಡ್ಕೊಂಡು ಹೋಗೋಣ. ಓಕೆ, ಈಗ ಲಾಸ್ಟ್ ನಂಬರ್ ಏನಿದೆ ಆಡ್ ಇದೆ ಅಂದರೆ 2 ಟೇಬಲಲ್ಲಿ ಹೋಗಲ್ಲ. ಓಕೆ, 3 ಟೇಬಲಲ್ಲಿ ಹೋಗುತ್ತಾ ಚೆಕ್ ಮಾಡ್ರಿ. 8 + 1 ಏನು? 9. 9 3 ಟೇಬಲಲ್ಲಿ ಹೋಗುತ್ತೆ ಅಂದರೆ ಇದು ಕೂಡ 3 ಟೇಬಲಲ್ಲಿ ಹೋಗುತ್ತೆ. ಸೊ 3 2 ಜಾ 6, 2 ಉಳಿತು, 3 7 ಜಾ, ಆಮೇಲೆ 3 9 ಜಾ, 3 3 ಜಾ, 3 1 ಜಾ. ಓಕೆ, ಸೊ ಇವಾಗ ನಾನು 81 ಏನಂತ ಬರೀಬೋದು? 3 × 3 × 3 × 3. ಓಕೆ, ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ಏನಿರಬೇಕು? ಗ್ರೂಪ್ ಆಫ್ 3 ಇರಬೇಕು. ಓಕೆ, ಎಲ್ಲವೂ 3 3 ಇರಬೇಕು. ಇಲ್ಲಿ ನೋಡ್ರಿ, 1 3 3 ಇದೆ, ಇನ್ನೊಂದು 3 3 ಇಲ್ಲ, ಬರೀ ಒಂದೇ ಇದೆ. ಓಕೆ, ನಾನೇನಾದ್ರೂ 3 ಇಂದ ಡಿವೈಡ್ ಮಾಡ್ಬಿಟ್ರೆ ಈ 3 ಎಲಿಮಿನೇಟ್ ಆಗ್ಬಿಡುತ್ತೆ. ಓಕೆ, ಅವಾಗ ಏನಾಗುತ್ತೆ? ಈ ಬರೇ 3 ಲೈಕ್ 3 ಇದೆಲ್ಲ, ಅದು 3 ಟೈಮ್ಸ್ ಮಾತ್ರ ಅಪೇರ್ ಆಗುತ್ತೆ, ಅದು ಪರ್ಫೆಕ್ಟ್ ಕ್ಯೂಬ್ ಆಗ್ಬಿಡುತ್ತೆ. ಸೊ ಈ 3ನ ತೆಗಿಬೇಕು. ಓಕೆ, ಈ 3ನ ತೆಗಿಬೇಕಂತಂದ್ರೆ ಎದರಿಂದ ಡಿವೈಡ್ ಮಾಡಬೇಕು? 3 ಇಂದ. ಸೊ ನಾವೇನು ಬರಿತೀವಿ? ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಡಿವೈಡೆಡ್ ಬೈ to obtain a perfect cube is 3. ಓಕೆ, ನಾವು 3 ಇಂದ ಡಿವೈಡ್ ಮಾಡಿದ ತಕ್ಷಣ ಇದು ಬರೀ 3 ಗ್ರೂಪ್ ಇರ್ತವೆ. ಸೊ ಅವಾಗ ಏನು ಬರಿಬೋದು? ಇದು ಪರ್ಫೆಕ್ಟ್ ಕ್ಯೂಬ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, 128 ಕೊಟ್ಟಿದ್ದಾನೆ. ಓಕೆ, ಲಾಸ್ಟ್ ನಂಬರ್ ಇವನ್ ಅಂದರೆ 2 ಟೇಬಲಲ್ಲಿ ಹೋಗುತ್ತೆ. 2 6 ಜಾ, 2 4 ಜಾ, ಲಾಸ್ಟ್ ನಂಬರ್ ಇವನ್ ಇದೆ, 2 ಟೇಬಲಲ್ಲಿ ಹೋಗುತ್ತೆ. 2 3 ಜಾ, 2 2 ಜಾ, ಲಾಸ್ಟ್ ನಂಬರ್ ಇವನ್ ಇದೆ, 2 ಟೇಬಲಲ್ಲಿ ಹೋಗುತ್ತೆ. 2 16 ಜಾ, 2 8 ಜಾ, 2 4 ಜಾ, 2 2 ಜಾ, 2 1 ಜಾ. ಸೊ 128ನ ಏನಂತ ಬರೀಬೋದು ನಾವು? ಎಷ್ಟು 2 ಇದೆ? 1 2 3 4 5 6 7 ಇದಾವೆ. ಈಗ ನೀವು ನೋಡಿದ್ರೆ 3 3 1 ಇದೆ. ಓಕೆ, ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ಎಲ್ಲ 3 3 ಇರಬೇಕು. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಬಟ್ ಇದು ಒಂದೇ 2 ಸಪ್ರೇಟ್ ಇದೆ. ಸೊ ನಾವೇನಾದ್ರೂ 2 ಇಂದ ಡಿವೈಡ್ ಮಾಡ್ಬಿಟ್ರೆ ಈ 2 ಎಲಿಮಿನೇಟ್ ಆಗ್ಬಿಡುತ್ತೆ. ಅವಾಗ ಏನೋ ಬರೇ 3 3 ಗ್ರೂಪ್ಸ್ ಮಾತ್ರ ಇರ್ತವೆ, ಅವಾಗ ಅದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಸೊ ಏನ್ ಬರಿಬೋದು ಇಲ್ಲಿ ನಾವು? ದ ಸ್ಮಾಲೆಸ್ಟ್ ನಂಬರ್ to be divided by to obtain a perfect cube is 2. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾನೆ? 135 ಅಂತ ಕೊಟ್ಟಿದ್ದಾನೆ. ಓಕೆ, 135. ಈಗ ನೀವು ನೋಡಿದ್ರೆ ಲಾಸ್ಟ್ ನಂಬರ್ ಏನಿದೆ? ಆಡ್ ಇದೆ. ಆಡ್ ಇದ್ರೆ ಲೈಕ್ 2 ಟೇಬಲಲ್ಲಿ ಹೋಗುತ್ತಾ, 3 ಟೇಬಲಲ್ಲಿ ಹೋಗುತ್ತಾ ಚೆಕ್ ಮಾಡಿ. 1 + 3 4, 4 + 5 9. 9 3 ಟೇಬಲಲ್ಲಿ ಹೋಗುತ್ತೆ ಅಂದರೆ ಇದು ಕೂಡ 3 ಟೇಬಲಲ್ಲಿ ಹೋಗುತ್ತೆ. ಸೊ 3 4 ಜಾ ಎಷ್ಟು? 12. ಎಷ್ಟು ಉಳಿತು? 1 ಉಳಿತು. 3 5 ಜಾ 15 ಆಯಿತು. ಓಕೆ, ಈಗ ನೋಡಲಿ, ಲಾಸ್ಟ್ ನಂಬರ್ ಏನಿದೆ? ಆಡ್ ಇದೆ. ಆಡ್ ಇದೆ ಅಂದರೆ 3 ಟೇಬಲಲ್ಲಿ ಹೋಗುತ್ತಾ ಚೆಕ್ ಮಾಡಿರಿ. 4 + 5 9. 9 3 ಟೇಬಲಲ್ಲಿ ಹೋಗುತ್ತೆ ಅಂದರೆ ಇದು ಕೂಡ 3 ಟೇಬಲಲ್ಲಿ ಹೋಗುತ್ತೆ. 3 1 ಜಾ 3, 1 ಉಳಿತು. 3 5 ಜಾ 15. ಓಕೆ, 15 3 ಟೇಬಲಲ್ಲಿ ಹೋಗುತ್ತೆ. 3 5 ಜಾ 15, ಆಮೇಲೆ 5 ಬಂದ್ಬಿಟ್ಟು 5 ಟೇಬಲಲ್ಲಿ ಮಾತ್ರ ಹೋಗುತ್ತೆ. 5 1 ಜಾ 5. ಸೊ 135ನ ನಾನು ಏನು ಬರಿಬೋದು? 3 × 3 × 3 × 5. ಓಕೆ, ಈಗ ನೀವು ನೋಡಿದ್ರೆ ಪರ್ಫೆಕ್ಟ್ ಕ್ಯೂಬ್ ಅಂದರೆ ಎಲ್ಲವೂ 3 3 ಇರಬೇಕು. 3 ಬಂದು 3 ಇದಾವೆ, ಬಟ್ 5 ಬರೀ ಒಂದೇ ಇದೆ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು? 5 ಇಂದ ಡಿವೈಡ್ ಮಾಡಿಬಿಟ್ರೆ ಅವಾಗ ಏನಾಗುತ್ತೆ? ಈ 5 ಎಲಿಮಿನೇಟ್ ಆಗ್ಬಿಡುತ್ತೆ. ಅವಾಗ 3 ಬಂದ್ಬಿಟ್ಟು 3 ಇರ್ತವೆ, ಅವಾಗ ಅದು ಪರ್ಫೆಕ್ಟ್ ಕ್ಯೂಬ್ ಆಗ್ಬಿಡುತ್ತೆ. ಸೊ ಎದ್ರಿಂದ ಡಿವೈಡ್ ಮಾಡಬೇಕು? 5 ಇಂದ. ಸೊ ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಡಿವೈಡೆಡ್ ಬೈ to get a perfect cube is 5.
ಓಕೆನಾ. ಈಗ ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಲಿ, 192 ಕೊಟ್ಟಿದ್ದಾರೆ. ಓಕೆ, ಏನದು 192. ಲಾಸ್ಟ್ ನಂಬರ್ ಇವನ್ ಇದೆ ಅಂದರೆ 2 ಟೇಬಲಲ್ಲಿ ಹೋಗುತ್ತೆ. ಸೊ 2 9s 18, 1 ಉಳಿತು. 2 6 ಲಾಸ್ಟ್ ನಂಬರ್ ಇವನ್ ಇದೆ ಅಂದರೆ 2 ಟೇಬಲಲ್ಲಿ ಹೋಗುತ್ತೆ. 2 4s 8, 1 ಉಳಿತು. 2 8s 16 ಲಾಸ್ಟ್ ನಂಬರ್ ಇವನ್ ಇದೆ 2 ಟೇಬಲಲ್ಲಿ ಹೋಗುತ್ತೆ. 2 2s 2 4s ಮತ್ತೆ ಲಾಸ್ಟ್ ನಂಬರ್ ಇವನ್ ಇದೆ 2 ಟೇಬಲಲ್ಲಿ ಹೋಗುತ್ತೆ. 2 1s 2 2s ಮತ್ತೆ ಲಾಸ್ಟ್ ನಂಬರ್ ಇವನ್ 2 ಟೇಬಲಲ್ಲಿ ಹೋಗುತ್ತೆ. 2 6s 2 3s 3 1s. ಓಕೆ, ಸೊ ಈಗ 192 ನಾನು ಏನಂತ ಬರೀಬೋದು, ಎಷ್ಟು ಇದಾವೆ 1 2 3 4 5 6 6 2 ಇದಾವೆ. 3 6 2 ಇದಾವೆ. ಓಕೆ, 1 2 3 4 5 6 1 3 ಇದೆ. ಓಕೆ, ಈಗ ನಮ್ಗೆ ಏನು ಗೊತ್ತು, ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ಎಲ್ಲವೂ 3 3 ಇರಬೇಕು. ಈಗ ನೀವು ನೋಡಿದ್ರೆ ಈ 2ಗೆ 3 ಮೆಂಬರ್ಸ್ ಇದ್ದಾರೆ, ಈ 2ಗೆ 3 ಮೆಂಬರ್ಸ್ ಇದ್ದಾರೆ. 3 ಮಾತ್ರ ಒಂದೇ ಇದೆ. ಓಕೆ, ನಾವೇನಾದ್ರೂ ಡಿವೈಡ್ ಬೈ 3 ಮಾಡ್ಬಿಟ್ರೆ ಈ 3 ಎಲಿಮಿನೇಟ್ ಆಗ್ಬಿಡುತ್ತೆ. 3 ಎಲಿಮಿನೇಟ್ ಆದ್ರೆ ಅವಾಗ ಈ 2 ಕೂಡ ಗ್ರೂಪ್ ಆಫ್ 3 ಇರುತ್ತೆ, ಈ 2 ಕೂಡ ಗ್ರೂಪ್ ಆಫ್ 3 ಇರುತ್ತೆ. ಸೊ ಅವು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಸೊ ನಾವು ಎದರಿಂದ ಡಿವೈಡ್ ಮಾಡಬೇಕು, 3 ಇಂದ. ಸೊ ಏನ್ ಬರಿತೀವಿ, ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಡಿವೈಡೆಡ್ ಬೈ to obtain a perfect cube is 3. ಓಕೆ, ಈಗ ಲಾಸ್ಟ್ ಕ್ವಶನ್ ಏನು ಕೊಟ್ಟಿದೆ ನೋಡ್ರಿ, 704 ಅಂತ ಕೊಟ್ಟಿದ್ದಾನೆ. ಓಕೆ, ಲಾಸ್ಟ್ ನಂಬರ್ ಏನಿದೆ, ಇವನ್ ಇದೆ. ಇವನ್ ಇದೆ ಅಂದ್ರೆ 2 ಟೇಬಲಲ್ಲಿ ಹೋಗುತ್ತೆ. ನೀವು ನೋಡಿದ್ರೆ 2 3s 6 ಎಷ್ಟು ಉಳಿತು, 1 ಉಳಿತು. 2 5s 10, 2 2s 4. ಓಕೆ, ಲಾಸ್ಟ್ ನಂಬರ್ ಇವನ್ ಇದೆ, 2 ಟೇಬಲಲ್ಲಿ ಹೋಗುತ್ತೆ. 2 1s 2, 1 ಉಳಿತು. 15, 2 7s 14, 1 ಉಳಿತು. 2 6s 12. ಲಾಸ್ಟ್ ನಂಬರ್ ಇವನ್ ಇದೆ, ಮತ್ತೆ 2 ಟೇಬಲಲ್ಲಿ ಹೋಗುತ್ತೆ. 2 8s 16, 1 ಉಳಿತು. 2 8s 16. ಲಾಸ್ಟ್ ನಂಬರ್ ಇವನ್ 2 ಟೇಬಲಲ್ಲಿ ಹೋಗುತ್ತೆ. 2 44s. ಲಾಸ್ಟ್ ನಂಬರ್ ಇವನ್ 2 ಟೇಬಲಲ್ಲಿ ಹೋಗುತ್ತೆ. 2 22s. ಲಾಸ್ಟ್ ನಂಬರ್ ಇವನ್ 2 ಟೇಬಲಲ್ಲಿ ಹೋಗುತ್ತೆ. 2 11s. 11 ಯಾವ ಟೇಬಲಲ್ಲಿ ಹೋಗಲ್ಲ ಎಕ್ಸೆಪ್ಟ್ 11 ಟೇಬಲಲ್ಲಿ. 11 1s 11. ಈಗ ನೀವು ನೋಡಿದ್ರೆ 704ನ ಎಷ್ಟು 2 ಇದಾವೆ ನೋಡ್ರಿ, 1 2 3 4 5 6 6 2 ಇದಾವೆ. 6 2 ಇದಾವೆ, 1 11 ಇದೆ. ಓಕೆ, ಈಗ ನೀವು ನೋಡಿದ್ರೆ 2 ಲೈಕ್ 2 2 3 3 ಗ್ರೂಪ್ಸ್ ಇದಾವೆ. ಓಕೆ, ಈ 2ಗೂ ಒಂದು ಗ್ರೂಪ್ ಇದೆ, ಈ 2 ಕೂಡ ಒಂದು ಗ್ರೂಪ್ ಇದೆ. 3 3 ಗ್ರೂಪ್ ಇದೆ. ಬಟ್ 11 ಬರೀ ಒಂದೇ ಇದೆ. ಸಪೋಸ್ ನಾನು ಈಗ 11ನ ಎಲಿಮಿನೇಟ್ ಮಾಡ್ಬಿಟ್ರೆ ಅಂದ್ರೆ ನಥಿಂಗ್ ಬಟ್ ಏನು 11 ಇಂದ ಡಿವೈಡ್ ಮಾಡ್ಬಿಟ್ರೆ ಈ 11 ಎಲಿಮಿನೇಟ್ ಆಗ್ತವೆ. ಆಮೇಲೆ ಈ 2 ಕೂಡ ಗ್ರೂಪ್ ಆಫ್ 3 ಇರುತ್ತೆ, ಈ 2 ಕೂಡ ಗ್ರೂಪ್ ಆಫ್ 3 ಇರ್ತದೆ. ಅವಾಗ ಅದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಸೊ ಎದರಿಂದ ಡಿವೈಡ್ ಮಾಡಬೇಕು, 11 ಇಂದ. ಸೊ ಏನ್ ಬರಿತೀನಿ, ದ ಸ್ಮಾಲೆಸ್ಟ್ ನಂಬರ್ to be divided by to obtain a perfect cube is 11. ಓಕೆನಾ. ಸೊ ನೀವು ಈ ಥರ ಸಾಲ್ವ್ ಮಾಡಿದ್ರೆ ನಿಮಗೆಲ್ಲ ಕ್ವಶನ್ನು ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓನ್ಲಿ ಜಸ್ಟ್ ಏನು ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಚಿಕ್ಕ ಟೇಬಲಿಂದ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ನೀವು ಒಂದೇ ಸರಿ ದೊಡ್ಡ ಟೇಬಲಿಂದ ಹೋದ್ರೆ ನಿಮಗೆ ಪರ್ಫೆಕ್ಟ್ ಆನ್ಸರ್ ಸಿಗಲ್ಲ. ಸೊ ನೀವೇನು ಚಿಕ್ಕ ಟೇಬಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆನಾ. ಈಗ ಆಮೇಲೆ ಈ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ ಲೆಸನ್ದು ಫುಲ್ ಲೆಸನ್ದು ಪ್ಲೇ ಲಿಸ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಆ ಪ್ಲೇ ಲಿಸ್ಟ್ ಲಿಂಕ್ ಒತ್ತ ತಕ್ಷಣ ನಿಮಗೆ ಎಕ್ಸೈಸ್ 6.1 ಇಂದ ಹಿಡಿದು ಎಕ್ಸೈಸ್ 6.2 ವರೆಗೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು ವಿಡಿಯೋಸ್ ಇರ್ತವೆ. ಓಕೆ, ನಿಮಗೆ ಈ ಲೆಸನ್ ಅಲ್ಲಿ ಯಾವ್ದಾದ್ರು ಡೌಟ್ ಇದ್ರು ಇಲ್ಲ ಇಡೀ ಲೆಸನ್ ಪರ್ಫೆಕ್ಟ್ ಆಗಿ ಕಲಿಬೇಕಂದ್ರೆ ನೀವು ಆ ಲಿಂಕ್ ಪ್ರೆಸ್ ಮಾಡ್ಬಿಟ್ರೆ ನೀವು ಎಲ್ಲ ಲೈಕ್ ಹಂಗೆ ಪ್ಲೇ ಮಾಡ್ಕೊಂತ ಹೋದ್ರೆ ಅದು ಪ್ಲೇ ಆಗ್ತಾನೆ ಇರ್ತದೆ. ನೀವೇನಾದ್ರು ಆಟೋ ಪ್ಲೇ ಸೆಟ್ ಇಟ್ಬಿಟ್ರೆ ಆ ವಿಡಿಯೋ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತವೆ. ಸೊ ಈ ಲೆಸನ್ ಮುಗಿಯೋವರೆಗೂ ಪ್ಲೇ ಆಗ್ತಾನೆ ಇರ್ತದೆ.
ಸೊ ನೀವು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈಸಿ ಲೆಸನ್ ಇದು. ಓಕೆ, ಸೊ ನೀವು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕಲ್ತಿದ್ರೆ ಇದು ಇನ್ನೂ ಈಸಿ ಆಗ್ಬಿಡುತ್ತೆ. ಓಕೆ, ಸೊ ನಾನೀಗ ಏನು ಮಾಡಿದೆ ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೀವು ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಮಿಡ್ ಟರ್ಮ್ ಪೋರ್ಷನ್ ಏನೇನಿದೆ ಅಲ್ಲ ಅವು ಎಲ್ಲ ಲೆಸನ್ನು ಮಾಡಿದೆ. ಅವು ವೀಡಿಯೋಸ್ ಎಲ್ಲ ನೀವು ರೆಫರ್ ಮಾಡ್ಬೋದು. ಓಕೆ, ಸೊ ಅವಾಗ ನಿಮಗೆ ಮಿಡ್ ಟರ್ಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಲೈಕ್ ಈ ಲೆಸನ್ ಒಂದೇ ಅಲ್ಲ, ಲೈಕ್ ಆಲ್ಮೋಸ್ಟ್ 6 ಲೆಸನ್ ಟೋಟಲ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆನಾ, ಸೊ ನೀವು ಅದನ್ನು ರೆಫರ್ ಮಾಡಿರಿ. ಓಕೆ, ಸೊ ದಟ್ ನಿಮಗೆ ಮ್ಯಾಥ್ಸ್ ಈಸಿ ಆಗುತ್ತೆ. ಎಲ್ಲೆಲ್ಲಿ ಬೇಸಿಕ್ ಬೇಕೋ ಆ ಬೇಸಿಕ್ಸ್ ಕೂಡ ಮಾಡಿದ್ದೀನಿ, ಸೊ ದಟ್ ನಿಮ್ಗೆ ಈಸಿ ಆಗಲಿ ಅಂತ. ಓಕೆ, ಸೊ ನೀವು ಇದನ್ನು ರೆಫರ್ ಮಾಡಿಬಿಟ್ಟು ಲೈಕ್ ಪರ್ಫೆಕ್ಟ್ ಆಗ್ರಿ, ಆಮೇಲೆ ಮಿಡ್ ಟರ್ಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರಿ.